ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಇವತ್ತು ಜಾಜಿ ನಿಶ್ಚಿತಾರ್ಥ ಆಗೋದು ಚಂದ್ರಾಧರನ್ ಜೊತೆ, ಸುಖಧರನ್ ಜೊತೆ ಅಲ್ಲ. ಶ್ರೀಚಕ್ರಕ್ಕೆ ನೀವು ಒಡೆಯರಾಗೋದು ಸತ್ಯ. ಆದ್ರೆ ಜಾಜಿ ನಮ್ಮ ಸೂರ್ಯಾಂಶುವಿನ ವಶದಲ್ಲಿದ್ದಾಳೆ. ಹಾಗಾಗಿ ಅವಳು ತಕರಾರು ಎತ್ತೋ ಮಾತೇ ಬರೋದಿಲ್ಲ. ಬಂಗಾರಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಲಲಿತಾ, ಬೀಗರೆಲ್ಲ ಬಂದಾಯ್ತಮ್ಮ. ಏನಾದರೂ ಕುಡಿಯೋದಕ್ಕೆ ಏರ್ಪಾಟ್ ಮಾಡು. ಎಲ್ಲ ಸ್ವಲ್ಪ ಆತರವಾಗಿ ಏರ್ಪಾಟ್ ಮಾಡಬೇಕಾಯಿತು. ಅದಕ್ಕೆ ಮುಂಚೆ ತಿಳಿಸೋಕ್ಕಾಗಲಿಲ್ಲ. ಪರವಾಗಿಲ್ಲ ಶಾಸ್ತ್ರಿಗಳೇ, ಯಾವಾಗ ತಿಳಿಸಿದ್ರೆ ಮುಂದಾಗೋ ಕೆಲಸ ಅಷ್ಟೇ ಮುಖ್ಯ. ಕೊಡಮ್ಮ. ಹಾಗನ್ನೋದು ನಿಮ್ಮ ದೊಡ್ಡ ಗುಂಪು. ಇನ್ನೊಂದು 10 ನಿಮಿಷದಲ್ಲಿ ಲಗ್ನ ಪತ್ರಿಕೆ ಬರೆಯೋ ಕಾರ್ಯಕ್ರಮ ಶುರು ಮಾಡೋಣ. ಆಗಲಿ ಶಾಸ್ತ್ರಿಗಳೇ, ನೀವು ಹೇಗೆ ಹೇಳ್ತೀರೋ ಹಾಗೆ. ಎಲ್ಲಿ ನಮ್ಮ ಮನೆ ಸೊಸೆ ಕಾಣ್ತಾ ಇಲ್ಲ? ಇದ್ದಾಳೆ, ಒಳಗಿದ್ದಾಳೆ, ಸಿದ್ಧ ಆಗ್ತಾ ಇದ್ದಾಳೆ. ಜನ್ಮಾಂತರಗಳಿಂದಲೂ ಪ್ರಯತ್ನ ಪಡ್ತಾ ಇರೋ ಶ್ರೀಚಕ್ರದ ಆಸೆನ ಇಷ್ಟು ಬೇಗ ಬಿಟ್ಬಿಟ್ರೆ ಹೇಗೆ ಕಡ್ಕೆ? ಪ್ರಯತ್ನದಲ್ಲಿ ಫಲವಿದೆ, ಪ್ರಯತ್ನ ಪಡಬೇಕು. ಒಂದು ತಿಂಗಳ ಒಳಗಾಗಿ ಸತ್ಪಾತ್ರ ಪುರುಷನೊಂದಿಗೆ ಜಾಜಿಗೆ ಪಾಣಿಗ್ರಹಣ ಮಾಡಿಸ್ಬೇಕು. ಮಾವ, ವಿರೂಪಾಕ್ಷ ಶಾಸ್ತ್ರಿಗಳು ಬಂದಿದ್ದಾರೆ.
ಒಂದು ನಿಮಿಷ ಬಂದೆ. ವರ್ಷವೆಲ್ಲ ಬೆಳೆದು ಶ್ರಮಪಟ್ಟು ದುಡಿಮೆ ಮಾಡಿ ನೀರುಣಿಸಿ ಅದನ್ನು ಪೋಷಿಸಿ ಬೆಳೆಸಿದ ಬೆಳೆ ಫಲ ಕೊಡುವ ಕಾಲ ಇದು. ಇಂಥ ಸಮಯದಲ್ಲಿ ನೀನು ಕೈ ಕಟ್ಕೊಂಡು ಕೂತ್ರೆ ವರ್ಷ ಪೂರ್ತಿ ಮಾಡಿದ ಕೆಲಸ ವ್ಯರ್ಥ ಆಗೋದಿಲ್ವಾ ಬಂಗಾರಿ? ಯಾವ ವಿಷಯ ಹೇಳ್ತಿದ್ರಿ ನೀವು? ನಾನು ಯಾವ ವ್ಯವಸಾಯನೂ ಮಾಡ್ತಿಲ್ಲ. ನನಗೆ ಗೊತ್ತಿರೋದು ಚಪ್ಪಲಿ ಕಾಯೋ ಕೆಲಸ ಮಾತ್ರ. ನೀನು ಚಪ್ಪಲಿ ಕಾಯೋದು ಬದುಕಿನ ನಿರ್ವಹಣೆಗೆ. ಅದನ್ನ ಬಿಟ್ಟು ಈ ಲೌಕಿಕ ಪ್ರಪಂಚದಲ್ಲಿ ನಿನಗೆ ಸಂಬಂಧಪಟ್ಟ ಅನೇಕ ಕೆಲಸಗಳಿವೆ ಬಂಗಾರಿ. ಇಲ್ಲ, ನನಗೆ ಯಾವ ಕೆಲಸನೂ ಇಲ್ಲ. ನನಗೆ ಗೊತ್ತಿರೋದು ಚಪ್ಪಲಿ ಕಾಯೋದಂತೆ ಕೆಲಸ. ಇಲ್ಲ, ನಿನಗೆ ಬೇರೆ ಕೆಲಸವೂ ಇದೆ. ನೀನು ಮರ್ತಿದ್ಯಾ? ನಾನು ಮರ್ತಿದ್ದೀನ? ಯಾವ ಕೆಲಸ? ಜಾಜಿನ ಮದುವೆ ಆಗೋ ಕೆಲಸ. ಯಾರನ್ನು ಮದುವೆ ಆಗಬೇಕು ಅಂತ ನಿನ್ನ ನಿರ್ಧಾರ? ನೀನೆಲ್ಲಿ? ಇಂಥ ಒಳ್ಳೆ ಮನೆ ಸೇರಿರೋ ನಾನೆಲ್ಲಿ? ಮನೆತನ ಬೇಡವಾ? ವಿದ್ಯಾಭ್ಯಾಸ ಬೇಡವಾ? ಮದುವೆ ಅಂದರೆ ಸುಮ್ಮನೆ ಅಂದ್ಕೊಂಡಿದ್ಯಾ? ಅಂದರೆ ನನ್ನ ಮದುವೆ ಆಗಲ್ವಾ? ಇಲ್ಲ ಇಲ್ಲ ಇಲ್ಲ. ಅವಳ ಹೆಸರು ಎತ್ತಬೇಡಿ. ಅವಳು ಕಂಡ್ರೆ ನಂಗೆ ಇಷ್ಟ ಇಲ್ಲ. ಇದೇನು ವಿರೂಪಾಕ್ಷ, ನೀನು ಮನೆವರೆಗೂ? ನಾನೇ ದೇವಸ್ಥಾನದ ಹತ್ರ ಬಂದಿದ್ದೆ ಜಾಜಿ ಮದುವೆಗೆ ಜಾಗ ಕೇಳೋಕ್ಕೋಸ್ಕರ. ನೀನೇನೋ ಒಳಗಡೆ ಮಡಿಲಿದ್ದೀಯಾ ಅಂತ ಗೊತ್ತಾಯಿತು. ಹಾಗೆ ವ್ಯವಹಾರ ಎಲ್ಲ ಪಂಚಾಕ್ಷರಿ ಹತ್ರ ಮಾತಾಡಿ ಮುಗಿಸ್ದೆ. ಈಗ ನೋಡಿದ್ರೆ ನೀನೇ ಇಲ್ಲಿವರೆಗೂ ಬಂದಿದ್ದೀಯಾ. ಆಶ್ಚರ್ಯ ಆಗತ್ತೆ. ಬಾಬಾ, ಚೆನ್ನಾಗಿದೆ ಶಂಕರ ಶಾಸ್ತ್ರಿಗಳೇ ನಿಮ್ಮ ತಮಾಷೆ. ಅಲ್ಲ, ನನ್ನ ಮಗನಿಗೆ ನಿಮ್ಮ ಮೊಮ್ಮಗಳನ್ನು ಕೊಟ್ಟು ಮದುವೆ ಮಾಡೋ ವಿಚಾರವಾಗಿ ಮಾತಾಡಬೇಕು ಬಾ ಅಂತ ಹೇಳಿ ಕಳಿಸ್ಬಿಟ್ಟು ಈಗ ನೀನು ಬಂದಿರೋದು ಆಶ್ಚರ್ಯವಾಗ್ತಾ ಇದೆ ಅಂತ ಹೇಳಿದ್ರೆ ಶಂಕರ ಶಾಸ್ತ್ರಿಗಳೇ, ನಾನು ನೀವು ಆಗಿದ್ದಕ್ಕೆ ಸರೋಹಿತು. ಇದೇ ಮಾತನ್ನ ಬೇರೆ ಗಂಡಿನ ಕಡೆಯವ್ರಿಗೆ ಹೇಳಿದ್ದಿದ್ರೆ ಏನಾಗ್ತಾ ಇತ್ತು? ಅವಮಾನ ಅನ್ಕೊಂಡಿರೋರು ಸರಿ ಬಿಡಿ, ಅದೆಲ್ಲ ಆಮೇಲೆ. ಇವಳು ನನ್ನ ತಂಗಿ ವೈಜಯಂತಿ. ಇವನು ಗೊತ್ತಿದೆಯಲ್ಲ, ನನ್ನ ಮಗ ಚಂದಾವತರ. ಅವತ್ತು ನಿಮ್ಮ ಮನೆಗೆ ಕರ್ಕೊಂಡ್ಬಂದು ನಾನೇ ಪರಿಚಯ ಮಾಡಿಸಿದ್ದಲ್ಲ. ಏನು ಹೇಳ್ತಾ ಇದೀಯ ವಿರೂಪಾಕ್ಷ ನೀನು? ಸಂಸಾರ ಸಮೇತ ಬಂದು ನಾನು ಗಂಡಿನ ಕಡೆಯವರು ಅಂತ ಹೇಳ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ಅವಳ ಹೆಸರು ಎತ್ತಬೇಡಿ. ಅವಳು ಕಂಡ್ರೆ ನಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅನ್ನೋದ್ರಲ್ಲೇ ಇಷ್ಟ ಇದೆ ಬಂಗಾರಿ. ಒಬ್ರಿಗೊಬ್ರು ಇಷ್ಟಪಟ್ಟ ಮೇಲೆ ಮದುವೆ ಆಗಿ ಸಂಸಾರ ಕಟ್ಕೊಳ್ಳೇಬೇಕಲ್ವಾ ಬಂಗಾರಿ? ಇಷ್ಟಪಟ್ಟಿದ್ವಿ, ಅದು ಆಗ. ಅವಳಿಗೀಗ ನಾನು ಬೇಡವಾಗಿದ್ದೀನಿ. ಅವಳು ಬೇರೊಂದು ಮದುವೆ ಆಗೋಕೆ ಒಪ್ಪಿದ್ದಾಳೆ. ಜಾಜಿ ಬದುಕಿನಲ್ಲಿ ಈಗ ನಡೀತಾ ಇರೋದು ಯಾವುದು ಅವಳು ಬಯಸಿದ್ದಲ್ಲ. ಅವಳಿಲ್ಲಿ ಬರೀ ನಿಮಿತ್ತ ಮಾತ್ರ. ಹಾಗಾಗಿ ಅವಳನ್ನ ದೂಷಿಸೋದು ಸರಿಯಲ್ಲ. ನಾನು ಜಾಜಿನ ನಿಮ್ಮ ಹುಡುಗನ ಕೊಡ್ತೀನಿ ಅಂತ ಹೇಳಿದ್ನ? ಏನು ತಮಾಷೆ ಮಾಡ್ತಾ ಇದೀಯಾ? ಏನು, ನಾನು ನಿಮ್ಮ ಹತ್ರ ತಮಾಷೆ ಮಾಡ್ತಾ ಇದ್ದೀನ? ಶಂಕರ ಶಾಸ್ತ್ರಿಗಳೇ, ಏನಿದು ಶಂಕರ ಶಾಸ್ತ್ರಿಗಳೇ? ನಮ್ಮನ್ನ ಲಗ್ನ ಪತ್ರಿಕೆಗೆ ಅಂತ ಕರೆಸಿ
ಇನ್ಯಾವುದೋ ಒಂದು ಸಂಬಂಧನ ಕರ್ಕೊಂಡು ಬಂದಿದ್ದೀರಾ. ಇಲ್ಲಿ ಏನೋ ಗೊಂದಲ ಆಗಿದೆ ಕೃಷ್ಣಶಾಸ್ತ್ರಿಗಳೇ. ನಾನಿವ್ರನ್ನ ಕರೆಸಲಿಲ್ಲ. ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಮದುವೆ ಮಾತುಕತೆ ನಮ್ಮ ಜೊತೆ ಆಗಿರ್ಬೇಕಾದ್ರೆ ಮತ್ತಿವ್ರು ಯಾಕೆ ಬಂದರು? ಇರಿ ನಾನು ಅದನ್ನೇ ವಿಚಾರಿಸ್ತಾ ಇದ್ದೀನಿ. ವಿರೂಪಾಕ್ಷ, ಇವತ್ತು ಜಾಜಿದು ಲಗ್ನ ಪತ್ರಿಕೆ ಶಾಸ್ತ್ರ ನಡೀತಾ ಇದೆ. ನೀನು ಇದ್ದಕ್ಕಿದ್ದಾಗೆ ಬಂದು ಸಂಬಂಧ ಮಾತಾಡೋಕ್ಕೆ ಬಂದರೆ ಏನಿದ್ರ ಅರ್ಥ? ಮೊದಲು ನಿಮ್ಮ ಮಾತಿನ ಅರ್ಥ ಏನು ಅನ್ನೋದನ್ನ ಶಾಸ್ತ್ರಿಗಳೇ ನೀವು ನನಗೆ ಹೇಳಿ. ಒಬ್ಬರನ್ನ ಸಂಬಂಧ ಮಾತಾಡೋದಕ್ಕೆ ಕರೆಸಿದಿರಾ, ಇನ್ನೊಬ್ಬರನ್ನ ಲಗ್ನ ಪತ್ರಿಕೆಗೆ ಅಂತ ಕರೆಸಿದಿರಾ? ನೋಡಿ, ಊರಾಚೆ ಇರೋರನ್ನ ಊರಾಚೆ ಕಳಿಸಿ. ಸಂಬಂಧ ನಮ್ಮಲ್ಲೇ ಬೆಳೀಲಿ, ನಮ್ಮಲ್ಲೇ ಉಳಿಲಿ. ಶಾಸ್ತ್ರಿಗಳೇ, ಇಂಥ ಬುದ್ಧಿಹೀನ ಮಂದಮತಿಯವರನ್ನ ಮೊದಲು ಆಚೆ ಕಳಿಸಿ. ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಕನಿಷ್ಠ ಪ್ರಜ್ಞೆನೂ ಇವ್ರಿಗಿಲ್ಲ. ಸ್ವಲ್ಪ ಗೌರವ ಇಟ್ಟು ಮಾತಾಡಿ. ಪರ ಊರಿನ ಪರ್ ಮಾತಾಡಿ ಕಾಲಹರಣ ಮಾಡೋದು ಬೇಡ. ವಿರೂಪಾಕ್ಷ, ಮೊದಲು ಹೇಳು, ನಾನು ಯಾವಾಗ ನಿನ್ನ ಕರೆದೆ ಇಲ್ಲಿ? ನೀವು ಕರೆದಿಲ್ಲ ಶಾಸ್ತ್ರಿಗಳೇ, ನಿಮ್ಮ ಧರ್ಮಪತ್ನಿ ರಾಜಲಕ್ಷ್ಮಿ ಅವರು ಕರೆದ್ರು. ನೀವು ಬರೋದಕ್ಕಾಗದೇ ಇರೋದ್ರಿಂದ ಅವರನ್ನು ಕಳಿಸಿದ್ದೀನಿ ಅಂತ ಹೇಳಿದ್ರು. ನಿಮ್ಮ ಮತ್ತು ನಿಮ್ಮ ಧರ್ಮಪತ್ನಿಯವರ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದಿದ್ದೀನಿ. ಏನು? ರಾಜಲಕ್ಷ್ಮಿ ಬಂದು ಹಾಗೆ ಹೇಳದ್ಲ? ಹೌದು, ನಾನೇ ಹೇಳಿದ್ದು. ವಿರೂಪಾಕ್ಷ ಶಾಸ್ತ್ರಿಗಳನ್ನ ನಾನೇ ಇಲ್ಲಿಗೆ ಬರಕ್ಕೆ ಹೇಳಿದ್ದೆ. ಯಾಕೆ? ಯಾಕೆಂದ್ರೆ ನಮ್ಮ ಜಾಜಿನ ವಿರೂಪಾಕ್ಷ ಶಾಸ್ತ್ರಿಗಳ ಮಗನಿಗೆ ಕೊಟ್ಟು ಮದುವೆ ಮಾಡೋಕೆ. ಈಗಾಗಲೇ ಸುಖದರನ ಜೊತೆ ಜಾಜಿ ಮದುವೆ ನಿಶ್ಚಯ ಆಗಿದೆಯಲ್ಲ ರಾಜಲಕ್ಷ್ಮಿ. ಬದಲಾಯಿಸಿ ಅದನ್ನ. ಇನ್ನೂ ಲಗ್ನ ಪತ್ರಿಕೆ ಬರ್ದಿಲ್ವಲ್ಲ. ಸುಖದರ ಅನ್ನೋ ಬದಲು ಚಂದ್ರಧರ ಅಂತ ಬರ್ಸಿ. ಅದೇ ಯಾಕೆ? ಯಾಕೆಂದ್ರೆ ಚಂದ್ರಾಧರ ವಿದ್ಯಾವಂತ, ಬುದ್ಧಿವಂತ, ಸಂಸ್ಕಾರವಂತ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ ತಾಯಿ? ನಮ್ಮ ಹುಡುಗ ಅವಿದ್ಯಾವಂತ, ದಡ್ಡನ, ಅಸಂಸ್ಕಾರವಂತನ. ಅಷ್ಟಕ್ಕೂ ಇದು ಈಗ ವಿಚಾರ ಮಾಡೋ ವಿಷಯನ ತಾಯಿ. ಈಗಾಗಲೇ ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿನ ಕೊಟ್ಟು ಮದುವೆ ಮಾಡ್ತೀನಂತ ಮಾತು ಕೊಟ್ಟಾಗೆ ಹೀಗಂದ್ರೆ ಹೇಗೆ? ನೋಡಿ ಇವರೇ, ಇದೆಲ್ಲ ಸಹಜ. ಕೆಲವೊಮ್ಮೆ ಹೀಗಾಗೋದುಂಟು. ಋಣಾನುಬಂಧ ರೂಪೇಣ ಯಾರ್ಯಾರಿಗೆ ಏನೇನು ಲಭ್ಯ ಇದೆಯೋ ಅಷ್ಟೇ ಅವರಿಗೆ ದಕ್ಕೋದು. ನಿಮಗೆ ಗೊತ್ತಿರೋ ಹಾಗೆ ಎಷ್ಟೇ ವೇಳೆ ತಾಳಿ ಕಟ್ಟೋ ಸಮಯಕ್ಕೆ ಸರಿಯಾಗಿ ಮದುವೆ ನಿಂತು. ಇದು ಲಗ್ನ ಪತ್ರಿಕೆ ಸಮಯ. ಯಾರು ಉತ್ತಮರೋ ಅವರಿಗೆ ದಕ್ಕೋದು. ಇಷ್ಟಕ್ಕೂ ಈ ಹೆಣ್ಮಗುನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ನನ್ನ ಒತ್ತಾಯ ಇಲ್ಲ. ಪಾಪ ರಾಜಲಕ್ಷ್ಮಿಯವರು ಮನೆಯವರೆಗೂ ಬಂದರು, ಕೇಳಿಕೊಂಡ್ರು, ಅವ್ರ ಮಾತಿಗೆ ಬೆಲೆ ಕೊಟ್ಟರು ಅಷ್ಟೇ. ನಾವು ನಮ್ಮ ಕಡೆಯವ್ರಿಗೆಲ್ಲ ತಿಳಿಸಾಗಿದೆ. ಏನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ಇದೇ ಊರಿನಲ್ಲಿ ಇನ್ನೊಂದು ಹುಡುಗಿನ ನೋಡಿ ನಿಮ್ಮ ಮಗನಿಗೆ ಮದುವೆ ಮಾಡಿ. ಆ ಕೆಲಸನ ನೀವೇ ಯಾಕೆ ಮಾಡಬಾರ್ದು? ಹಾ, ಮಾಡಬಹುದಿತ್ತು. ಆದರೆ ಜಾಜಿ ಚಂದ್ರಧರನ್ನೇ ಒರೆಸಬೇಕು ಅಂತ ದೈವೇಚ್ಛೆ ಇರಬೇಕಾದ್ರೆ ನೀವು ಯಾಕೆ ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ರಿ ಅನ್ನೋ ಕನಿಕರಕ್ಕೋಸ್ಕರ ಹೇಳಿದೆ ಅಷ್ಟೇ. ಮದುವೆ ನಿಶ್ಚಯ ಆಗಿರೋ ಹೆಣ್ಣನ್ನ ಬಂದು ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ನಿಮ್ಮ ಬಗ್ಗೆ ಕನಿಕರ ಪಡಬೇಕಾದವರು ನಾವು. ನೋಡಿ ಇವರೇ, ವ್ಯರ್ಥ ಪ್ರಲಾಪಗಳಿಂದ ಏನೂ ಪ್ರಯೋಜನ ಇಲ್ಲ.
ಒಂದು ಕೆಲಸ ಮಾಡಿ, ನಿಮ್ಮ ಹುಡುಗನಿಗೆ ನಾನೇ ಒಂದು ಒಳ್ಳೆ ಹುಡುಗಿ ನೋಡಿ ನಿಮಗೆ ತಿಳಿಸ್ತೀನಿ. ಈಗ ನೀವು ಹೊರಡಿ. ಯಾಕೆ ಮೊದಲು ಮದುವೆ ನಿಶ್ಚಯ ಮಾಡ್ಕೊಂಡವ್ರು ನಾವು ಯಾಕೆ ಇಲ್ಲಿಂದ ಹೋಗಬೇಕು? ಇವತ್ತು ಲಗ್ನ ಪತ್ರಿಕೆ ಬರ್ಸ್ಕೊಂಡೆ ಇಲ್ಲಿಂದ ನಾವು ಹೋಗೋದು. ಮಾವ, ಸುಮ್ಮನೆ ಮಾತಾಡಿ ಯಾಕೆ ಬಾಯಿ ನೋಸ್ಕೋತೀರ? ಶಾಸ್ತ್ರಿಗಳು ಹೇಳಿದ್ರು ನೆನಪಿದೆಯಾ? ಉತ್ತಮರು ಯಾರು ಅವ್ರಿಗೆ ಪ್ರಾಶಸ್ತ್ಯ ಅಂತ. ಅದೇ ಒಂದು ರೀತಿ ಪರೀಕ್ಷೆ ಆಗ್ಬಿಡ್ಲಿ. ನಮ್ಮಿಬ್ಬರಲ್ಲಿ ಯಾರು ಉತ್ತಮರೋ ಅವ್ರ ಜೊತೆನೆ ಜಾಜಿ ಮದುವೆ ಆಗಲಿ. ಜಾಜಿನೇ ಇದ್ರ ಬಗ್ಗೆ ಒಂದು ಮಾತು ಕೇಳೋಣ. ನಮ್ಮಿಬ್ಬರಲ್ಲಿ ಯಾರು ಉತ್ತಮರು ಅನಿಸ್ತಾರೋ ಅವ್ರ ಜೊತೆನೆ ಜಾಜಿ ಮದುವೆ ಆಗಲಿ. ಅವಳು ಮಾಡೋ ಕೆಲಸಗಳಿಗೆ ಅವಳೇ ಹೊಣೆ ಅಲ್ವಾ? ಸುಂದ್ರಿ ಹೋದ್ಮೇಲೆ ಅವಳ ಜಾಗಕ್ಕೆ ಜಾಜಿ ಬಂದ್ಲು. ಶೇಖರಿ ಮನೆಯವ್ರಿಗೆ ಮನೆ ಮಗಳಾದ್ಲು, ನನಗೆ ಗೆಳತಿ ಆದ್ಲು. ನಾವಿಬ್ಬರು ಒಂಥದ್ದಲ್ಲಿ ಮದುವೆ ಆಗೋ ಕನಸು ಕಂಡ್ವಿ. ಮದುವೆ ಆಗ್ತೀನಿ ಅಂದ್ಲು, ಸರಿ ಅಂದೆ. ಇನ್ಮೇಲೆ ಆಕಾಶಕ್ಕೆ ಏಣಿ ಹಾಕೋ ಸಾಹಸ ಬೇಡ ನನಗೆ. ಅವಳು ಮರೆಯೋ ಪ್ರಯತ್ನದಲ್ಲಿದ್ದೀನಿ. ಅವಳ ಹೆಸರು ಎತ್ತಬೇಡಿ. ಇಷ್ಟೊಂದು ನಿರಾಶನಾಗಬೇಡ ಬಂಗಾರಿ. ಅಲ್ಲಿ ನಡೆದ ಯಾವ ಘಟನೆಯೂ ಅವಳ ಹಿಡಿತದಲ್ಲಿ ಇರಲಿಲ್ಲ. ಅದಕ್ಕೆ ಬೇರೆ ಕಾರಣಗಳೇ ಇವೆ. ಯಾವ ಕಾರಣ ಇದೆ? ನನ್ನ ಅವಮಾನ ಮಾಡೋದು ಬಿಟ್ಟು ಬೇರೆ ಏನು ಕಾರಣ ಇದೆ? ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ಬಂಗಾರಿ. ನೀನ್ ಅನ್ಕೊಂಡಿದ್ದೇ ಸತ್ಯವಲ್ಲ, ನಿನ್ನ ದೃಷ್ಟಿಗೂ ಮೀರಿದ ಸತ್ಯಗಳಿವೆ. ಅವಳ ಕೈಗೆ ಏನು ಕೊಟ್ಟೆ? ಮಂತ್ರಿಸಿ ಕೊಟ್ಟಿರೋ ವಶೀಕರಣ ನಿಂಬೆ ಗುರುಗಳೇ. ನೋಡ್ತಾ ಇರಿ, ಅವಳು ಮನೆ ತಲುಪೋದ್ರೊಳಗೆ ಹೇಗೆ ನನ್ನ ಕೈ ವಶವಾಗಿರ್ತಾಳೆ ಅಂತ. ಜಾಜಿ, ಈಗ ನೀನು ನನ್ನ ವಶದಲ್ಲಿದ್ದೀಯಾ. ಪೆಟ್ಟಿಗೆ ನಾ ಬಚ್ಚಿಟ್ಕೋ. ಜಾಜಿ, ಈಗ ಪೆಟ್ಟಿಗೆನ ತಗೊಂಡೋಗಿ ಮೇಜಿನ ಮೇಲಿಡು. ಸರಿ, ಮೊದಲು ಹುಡುಗಿನ ಕರ್ಕೊಂಡು ಬನ್ನಿ. ಅಥವಾ ಅದಕ್ಕೂ ಏನಾದರೂ ಅಡಚಣೆ ಇದೆಯಾ? ಬನ್ನಿ ಒಳಗೆ.